ಅಮೆರಿಕ ಇರಾನ್ ಯುದ್ಧಕ್ಕೆ ಬ್ರೇಕ್, ಪಾಕ್ ಚೀನಾ ಮಧ್ಯಸ್ಥಿಕೆ ಸಕ್ಸಸ್. 2 ವಾರಗಳ ಕಾಲ ಕದನ ವಿರಾಮ. ಇರಾನ್ನ 10 ಕಂಡೀಷನ್ ಏನು? ಟ್ರಂಪ್ ನಡೆಗೆ ನೆತನ್ಯಾಹು ಏನಂದ್ರು? ಹರ್ಮುಜ್ ಯಾರ ಕಂಟ್ರೋಲ್ಗೆ? ಕದನ ವಿರಾಮದ ಸ್ಟೋರಿ ಇದು. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಮಹಾಯುದ್ಧಕ್ಕೆ ಕದನ ವಿರಾಮ ಘೋಷಣೆಯಾಗಿದೆ. ಕದನ ವಿರಾಮದ ಘೋಷಣೆಯ ಬೆನ್ನಲ್ಲೇ ಈಗ ಹರ್ಮುಜ್ ಜಲಸಂಧಿ ಏನಿದೆ ರೀಓಪನ್ ಮಾಡಲಾಗಿದೆ. ಹರ್ಮುಜ್ ಜಲಸಂಧಿ ರೀಓಪನ್ ಮಾಡಿದೆ IRGC. ಎಲ್ಲ ಕಂಡೀಷನ್ಗೂ ಕೂಡ ಇರಾನ್ ಕೂಡ ಒಪ್ಪಿಗೆ ಸೂಚಿಸಿರುವಂತದ್ದು. ಇಸ್ರೇಲ್ ಕೂಡ ನಾವು ಕದನ ವಿರಾಮ ಘೋಷಣೆ ಮಾಡಿದ್ದೀವಿ, ನಮ್ಮ ಒಪ್ಪಿಗೆ ಇದೆ ಅಂತ ಅವರು ಕೂಡ ತಿಳಿಸಿದ್ದಾರೆ. ಸದ್ಯಕ್ಕೆ ಜಲಸಂಧಿ ಮೂಲಕ ಹಡಗುಗಳ ಸಂಚಾರ ಇನ್ನು ಮುಂದೆ ಸರಾಗವಾಗಲಿದೆ. ವಿಶ್ವ ಮಟ್ಟದಲ್ಲಿ ಇಡೀ ಜಗತ್ತಿನಲ್ಲಿ ತೈಲ ಸಂಕಷ್ಟ, ತೈಲ ಅಭಾವ, ಗ್ಯಾಸ್ ಅಭಾವ ಉಂಟಾಗಿತ್ತು. ಜಗತ್ತಿನಲ್ಲಿ ತೈಲ ಸಂಕಟಕ್ಕೆ ಕಾರಣವಾಗಿದ್ದಂತಹ ಜಲಸಂಧಿ ಈಗ ಓಪನ್ ಆಗಲಿದೆ. ಅಂದ್ರೆ ಆಲ್ರೆಡಿ ಓಪನ್ ಮಾಡಿದ್ದಾರೆ IRGC ಅವರು. ಇನ್ನು ಒಂದೊಂದೇ ಹಂತದಲ್ಲಿ ನಾನಾ ದೇಶದ ಹಡಗುಗಳು ಆ ಒಂದು ಜಲಸಂಧಿ ಮಾರ್ಗದ ಮೂಲಕ ಆಯಾಯ ರಾಷ್ಟ್ರಗಳಿಗೆ ತೈಲವನ್ನು ಹೊತ್ತು ಹೋಗಲಿದೆ. ಇಷ್ಟು ದೊಡ್ಡ ಮಹಾಯುದ್ಧ ಏನ್ ನಡೀತಾ ಇತ್ತು ನೋಡಿ ಮಧ್ಯಪ್ರಾಚ್ಯದಲ್ಲೂ ಮತ್ತು ಕೊಲ್ಲಿ ರಾಷ್ಟ್ರಗಳಲ್ಲಿ. ಇದರಲ್ಲೊಂದು ಇರಾನ್ಗೆ ಬೆನಿಫಿಟ್ ಏನಂತಂದ್ರೆ, ಪ್ರಮುಖವಾಗಿ ಅವ್ರ ಬಳಿ ವೆಪನ್ ಅಂತ ಇದ್ದಿದ್ದು ಒಂದು ಶಸ್ತ್ರಾಸ್ತ್ರಗಳು, ಇನ್ನೊಂದು ಹರ್ಮುಜ್ ಜಲಸಂಧಿ. ಸೊ ಆಲ್ಮೋಸ್ಟ್ ಎಲ್ಲಾನು IRGC ಅವರು ಈ ಹರ್ಮುಜ್ ಜಲಸಂಧಿಯ ಟೇಕ್ ಓವರ್ ಮಾಡ್ಕೊಂಡಿದ್ರು ಮೊದಲಿಂದಲೂ ಕೂಡ. ಸೊ ಯಾವಾಗ ಯುದ್ಧ ಒಂದು ತೀರ ಲೆವೆಲ್ಗೆ, ಪೀಕ್ ಲೆವೆಲ್ಗೆ ಹೋಗಿ ನಿಲ್ತು ನೋಡಿ, ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ್ರು. ಎಲ್ಲ ಇಡೀ ವಿಶ್ವದಲ್ಲಿ ತತ್ತರವೇ ಉಂಟಾಗಿತ್ತು. ಸೊ ಈಗ ಜಲಸಂಧಿ ಓಪನ್ ಮಾಡಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಆಗಿರುವಂತಹ ಸಂಜೀವ್ ಕುಮಾರ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಫೈನಲಿ ಕದನ ವಿರಾಮ ಘೋಷಣೆ ಆಗಿದೆ. ಈ ಒಂದು ಕದನ ವಿರಾಮ ಎಷ್ಟು ದಿನದವರೆಗೆ ಇರಬಹುದು? ಇದಾದ ಮೇಲೆ ಈಗ ಕದನ ವಿರಾಮದಿಂದ ಎಲ್ಲಾ ದೇಶಗಳಿಗಾಗುವಂತಹ ಬೆನಿಫಿಟ್ಗಳು ಏನೇನು ಅಂತ? ಮೊಟ್ಟ ಮೊದಲನೇದಾಗಿ ವಿಯೆಟ್ನಾಂ, ಇರಾಕ್ ಆದ್ಮೇಲೆ ಅಮೆರಿಕಾಗೆ ಇದೊಂದು 3ನೇ ಒಂದು ಡಿಫೀಟ್. ಅದು ವಿಕ್ಟ್ರಿ ಅಲ್ಲ, ಅದು ಡಿಫೀಟ್ ಅಂತ ಹೇಳ್ತೀವಿ. ಕಾರಣ ಯಾಕಪ್ಪ ಅಂತಂದ್ರೆ, ಯಾವ ರೀತಿ ಒಂದು ಸ್ಟೇಲ್ಮೇಟ್ ಅಥವಾ ಬಾಟಲ್ ನೆಕ್ಕಿಗೆ ಪರಿಸ್ಥಿತಿ ರೀಚ್ ಆಗಿತ್ತು ಅಂತಂದ್ರೆ, ಟ್ರಂಪ್ ಏನ್ ಅನ್ಕೊಂಡಿದ್ರು, ಯುದ್ಧ ಶುರು ಆಗ್ಬೇಕಾದ್ರೆ 1-2 ದಿನದಲ್ಲಿ ಎಲ್ಲ ಮುಗಿದೋಗ್ಬಿಡುತ್ತೆ. ಫಸ್ಟ್ ಲೆವೆಲ್ ಲೀಡರ್ಶಿಪ್ ಮುಗಿಸಿದ್ಮೇಲೆ ಸೆಕೆಂಡ್ ಲೆವೆಲ್ ಲೀಡರ್ಶಿಪ್. ಆದ್ರೆ ಫಸ್ಟ್ ಲೆವೆಲ್ ಲೀಡರ್ಶಿಪ್ ಮುಗಿಸೋಕ್ಕಿಂತ ಮುಂಚೆ ಹೋದ ವರ್ಷ ಏನು ಒಂದು ಇರಾನ್ ಯುದ್ಧ ಶುರು ಆಗಿ ಫಸ್ಟ್ ಅಟ್ಯಾಕ್ ಆದ್ಮೇಲೆ ಆಲ್ಮೋಸ್ಟ್ ಒಂದು 15 ದಿನ ಟೈಮ್ ತಗೊಂಡು ವಾಪಸ್ ಸೆಕೆಂಡ್ ಅಟ್ಯಾಕ್, ಅವರು ಕೌಂಟರ್ ಅಟ್ಯಾಕ್ ಮಾಡಕ್ಕೆ ಅಷ್ಟು ಟೈಮ್ ಹಿಡಿತು ಅವರಿಗೆ. ಯಾಕೆ? ಅವ್ರ ಕಡೆ ಡಾಕ್ಟ್ರಿನ್ ಇರಲಿಲ್ಲ. ಈ ಸರಿ ಫಸ್ಟ್ ಅಟ್ಯಾಕ್ ಆದ 1 ಅವರಲ್ಲೇ ವಾಪಸ್ ಇಸ್ರೇಲ್ ಮೇಲೆ ಅಟ್ಯಾಕ್ ಆಯ್ತು. ಆಮೇಲೆ ಅಮೆರಿಕನ್ ಬೇಸಸ್ ಮೇಲೆ ಅಟ್ಯಾಕ್ ಆಯ್ತು. ಕಾರಣ ಯಾಕಪ್ಪ ಅಂತಂದ್ರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಮೊಸಾಯಿಕ್ ಡಾಕ್ಟ್ರಿನ್. ಸೊ ಈ ಮೊಸಾಯಿಕ್ ಡಾಕ್ಟ್ರಿನ್ ಹೆಲ್ಪ್ ಇಂದ ಟ್ರಂಪ್ ಏನು ಸ್ಟ್ರಾಟಜಿಕಲಿ ಯೋಚನೆ ಮಾಡಿದ್ರು, ಇಮಿಡಿಯೇಟ್ ಆಗಿ ಅವರು ಫಸ್ಟ್ ರಾಂಗ್ ಲೀಡರ್ಶಿಪ್ ಅನ್ನ ಎಲ್ಲರನ್ನು ನಿರ್ಣಾಮ ಮಾಡಿ ನಾವು ಇರಾನ್ ಅನ್ನ ಫುಲ್ ಕಂಟ್ರೋಲ್ ಅಲ್ಲಿ ತಗೋತೀವಿ ಅನ್ನೋದು ಸಕ್ಸಸ್ಫುಲ್ ಆಗಲಿಲ್ಲ. ಸೊ ಫೆಬ್ರವರಿ 22 ಅನ್ನೋ ಹೊತ್ತಿಗೆ ಅವರೊಂದು ಏನು ಫೇಮಸ್ ಸ್ಪೀಚ್ ಕೊಟ್ಟರು, ಇರಾನಿಗೊಂದು ಹೊಸ ಒಂದು ಅವಕಾಶ ಇದು ಅಂತೆಲ್ಲ ಹೇಳಿದ್ರು. ಯಾವುದೂ ಸಕ್ಸಸ್ಫುಲ್ ಆಗಲಿಲ್ಲ. ಪ್ಲಸ್ ಎಷ್ಟೇ ದಾಳಿ ಮಾಡಿದ್ರು ಕೂಡ ಎಕನಾಮಿಕಲಿ ಲಾಸಸ್ ಆದಮೇಲೆ ಅಮೇರಿಕಾ ಏನು ರಿಯಲೈಸ್ ಮಾಡಿಕೊಂಡ್ರು, ಈಗ ಜಸ್ಟ್ ಒಂದು 2 to 3 days ಹಿಂದೆ ಏನು ಹೇಳಿದ್ರು, ಇನ್ನು 15 ಅಂದ್ರೆ ಈ ವೀಕ್ ಶುರು ಆಗ್ಬೇಕಾದ್ರೆ ಇನ್ನು 15 ದಿನ ಬರೋ ವಾರಗಳಲ್ಲಿ ಇಂಟೆನ್ಸಿಫೈ ಮಾಡ್ತೀವಿ ಅಂದಿದ್ರು. ಅವ್ರು ಏನ್ ಅನ್ಕೊಂಡಿದ್ರು ಅಮೆರಿಕಾದವರು, ಟ್ರಂಪ್ ಅವರು, ಈಗ ಇಂಟೆನ್ಸಿಫೈ ಮಾಡಿದ್ರೆ ಅಂತ ಒಂದು ಏನು ಬೆದರಿಕೆ ಕೊಟ್ರೆ ಮೋಸ್ಟ್ಲಿ ಇರಾನ್ ಬ್ಯಾಕ್ ಫುಟ್ಟಿಗೆ ಬರುತ್ತೆ ಅನ್ಕೊಂಡಿದ್ರು. ಪ್ಲಸ್ ಟ್ರಂಪ್ ಅವ್ರು ಏನ್ ಅನ್ಕೊಂಡಿದ್ರು, ಪೆಂಟಗಾನ್ ನಲ್ಲಿ ಒಂದಷ್ಟು ಜನ ಅಧಿಕಾರಿಗಳನ್ನು ರಿಲೈ ಮಾಡ್ತಾರೆ, ಇನ್ನೊಂದಷ್ಟು ಜನ ಅಧಿಕಾರಿಗಳನ್ನ, ಅಂದ್ರೆ ಏನು ಅವ್ರದ್ದು ಏನು ಇಂಟರ್ನಲ್ ರೈವಲ್ರಿ ಇದೆ, ಆ ಒಂದು ಪಾಲಿಟಿಕ್ಸ್ ನಡೀತಾ ಇದೆ ಪೆಂಟಗನ್ ಒಳಗೆ.
ಅಂದ್ರೆ ಇದು ಡೊಮೆಸ್ಟಿಕ್ ಪಾಲಿಟಿಕ್ಸ್ ಅಲ್ಲಿ ಅವ್ರದ್ದು ಏನು ಸ್ವಲ್ಪ ಸರಿ ಇಲ್ಲ. 3-4 ಜನ ಟಾಪ್ ಜನರಲ್ಸನ್ನ ಫೈರ್ ಮಾಡಿಬಿಟ್ರು, ಅಂದರೆ ಕೆಲಸದಿಂದ ತೆಗೆದು ಹಾಕಿದ್ರು. ಇದು ಪೆಂಟಗಾನ್ನಲ್ಲೇ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದೆ. ಈಗ ಪ್ಲಾನಿಂಗ್ ನೋಡಿದಾಗ ಯಾರೇ ಆಗಲಿ ಟ್ರಂಪ್ನ ಒಂದಿಷ್ಟು ಏನು ಹೊಗಳ ಬಂಟರ್ ಅಂತಾರಲ್ಲ, ಅವ್ರನ್ನ ಬಿಟ್ಟು ಯಾರೂ ಸಪೋರ್ಟ್ ಮಾಡಿರಲಿಲ್ಲ ಇವ್ರ ಯುದ್ಧಕ್ಕೆ. ಈಗ ಒಂದು ಚೋಕ್ ಪಾಯಿಂಟಿಗೆ ರೀಚ್ ಆಗಿತ್ತು, ಇದು ಅಂದರೆ ಬಾಯ್ಲಿಂಗ್ ಪಾಯಿಂಟಿಗೆ ರೀಚ್ ಆಗಿತ್ತು. ಹೀಗಾಗಿ ಸೀಸ್ ಫೈರ್ ಒಂಥರ ಇವ್ರಿಗೊಂದು ಕಾಂಪ್ರಮೈಸ್ ಸೊಲ್ಯೂಷನ್ ಅನ್ನಿಸ್ತು. ಕಾರಣ ಏನಪ್ಪಾ ಅಂದ್ರೆ, ಇದೇನು ಚೈನಾ ಪಾಕಿಸ್ತಾನ್ ಮಾಡಿದ್ದು ಒಂದು ಬಹಳ ಒಂದು ದೊಡ್ಡ ಸಕ್ಸಸ್ಫುಲ್ ಈವೆಂಟ್ ಅಂತ ಪಾಕಿಸ್ತಾನದಲ್ಲಿ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಚೈನಾದಲ್ಲಿ ಏನು ಮಾಡಿದಿರ್ಬೋದು, ಪಾಕಿಸ್ತಾನದಲ್ಲಂತೂ ಆನ್ ದ ಸ್ಟ್ರೀಟ್ಸ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ, ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಆಗಿದೆ. ಬಟ್ ಈ ಅಚೀವ್ಮೆಂಟ್ ಈ ಮೀಡಿಯೇಷನ್ ಇಂದ ಸಕ್ಸಸ್ಫುಲ್ ಆಗಿದ್ದಕ್ಕಿಂತ ಮುಂಚೆ ಟ್ರಂಪ್ ಅವರ ಒಂದು ಸೋಲು ಏನಿದೆಯಲ್ಲ, ಇದನ್ನ ನಾವು ಅರ್ಥ ಮಾಡ್ಕೊಂಡು ವಿಶ್ಲೇಷಣೆ ಮಾಡಬೇಕು. ಇದೇ ಒಂದು ವಾರದ ಹಿಂದೆ ಏನಂದಿದ್ರು, ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನು ಕೊಟ್ಬಿಟ್ವಪ್ಪ, ನೀವು ಹೆಂಗೆ ಟ್ರೈ ಮಾಡ್ಕೊತೀರ ಮಾಡ್ಕೊಳ್ರಿ, ನಮಗೆ ಬೇಡ. ಯುದ್ಧಕ್ಕೆ ಹೋದಾಗ ಏನಂದಿದ್ರು, ನಾವು ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬರ್ತೀವಿ, ಅದೇ ನಮ್ಮ ಉದ್ದೇಶ ಅಂದಿದ್ರು. ಈಗ ಅದು ಸಕ್ಸಸ್ಫುಲ್ ಆಗಲಿಲ್ಲ ಅಂದ್ರೆ ಆಯ್ತಪ್ಪ, ನೀವು ಇಟ್ಕೊಳ್ರಿ ಸ್ಟೇಟ್ ಆಫ್ ಹಾರ್ಮೋಸ್, ಏನು ಮಾಡ್ಕೋತಾರ ಮಾಡ್ಕೊಳ್ರಿ. ಅದಾದ ಮೇಲೂ ಕೂಡ ಇಂಟೆನ್ಸಿಫೈ ಆದಮೇಲೆ ಯಾವುದೇ ಒಂದು ಗೋಲ್ ಇವರಿಗೆ ಅಚೀವ್ ಆಗಲಿಲ್ಲ ಟ್ರಂಪ್ ಅವರಿಗೆ. ಸೊ ಈ ಸೀಸ್ ಫೈರ್ ಏನಿದೆಯಲ್ಲ, ಹಲವಾರು ಫ್ರಂಟ್ನಿಂದ ವಿದಿನ್ ಅಮೇರಿಕಾ, ಹೊರಗಡೆಯಿಂದ ಏನು ವಿಶ್ವಸಂಸ್ಥೆ ಆಯಿತು, ಬೇರೆ ಕಂಟ್ರೀಸ್ ಆಯಿತು, ಚೈನಾ ಪಾಕಿಸ್ತಾನ ಆಯಿತು, ಅವೆಲ್ಲದ್ರ ಗಿನ್ನವ ಜಾಸ್ತಿ ಒಂದು ಏನಿದೆಯಲ್ಲ, ಇವ್ರು ಏನು 3 ಲಾಬಿ ಇದ್ವಲ್ಲ ಅಮೇರಿಕಾದಲ್ಲಿ, ನ್ಯೂ ಕನ್ಸರ್ವೇಟಿವ್ಸು, ಇಸ್ರೇಲಿ ಲಾಬಿ, ಆಮೇಲೆ ಇವಾಂಜಲಿಕಲ್ ಕ್ರಿಶ್ಚಿಯನ್ಸ್, ಇವರು 3 ಲಾಬಿ ಯಾವತ್ತಿಗೂ ಇರಾನ್ ಮೇಲೆ ಸ್ವಲ್ಪ ದಬ್ಬಾಳಿಗೆ ಇಟ್ಕೊಳ್ರಿ ಅನ್ನೋದು ಮೊದಲಿಂದ 1940 ವರ್ಷದಿಂದ. ಯಾಕೆ? ಇರಾನ್ ಇಸ್ಲಾಮಿಕ್ ರೆವಲ್ಯೂಷನ್ ಆದ ಮೇಲಿಂದ. ಈಗ ಅದೇ ಒಂದು ಡೊಮೆಸ್ಟಿಕ್ ಒಪಿನಿಯನ್ ಏನಿದೆಯಲ್ಲ, ಇರಾನ್ಗೆ ಒಂದು ರಿಲ್ಯಾಕ್ಸೇಷನ್ ಕೊಡಬೇಕು, ಈ ಯುದ್ಧ ನಿಲ್ಲಿಸಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಯಾವ ರೀತಿ ಆಲ್ಮೋಸ್ಟ್ 50-60 ವರ್ಷದ ಹಿಂದೆ ವಿ ವಾಂಟ್ ಅವರ್ ಡ್ಯಾಡೀಸ್ ಬ್ಯಾಕ್ ಅಂತ ಏನು ಸ್ಕೂಲ್ ಚಿಲ್ಡ್ರನ್ ಸ್ಟ್ರೀಟಿಗೆ ಇಳಿದಿದ್ರು, ವಿಯೆಟ್ನಾಂನಲ್ಲಿ 57,000 ಸೋಲ್ಜರ್ಸ್ ಇದಾಗಿದ್ರು, ಶಹೀದ್. ಆದ್ರೆ ಅದೇ ಒಂದು ಈ ಪರಿಸ್ಥಿತಿ ಏನು ಇದು ಬಾಡಿ ಬ್ಯಾಗ್ಸ್ ವಾಪಸ್ ಬರಕ್ ಶುರು ಆದ್ವಲ್ಲ, ಬಾಡಿ ಬ್ಯಾಗ್ಸ್ ಆಫ್ ಸೋಲ್ಜರ್ಸ್, ಇದರಿಂದ ಒಂದು ಇಂಪ್ಯಾಕ್ಟ್ ಬಂತು ಅಮೆರಿಕಾದಲ್ಲಿ. ಇವೆಲ್ಲ ಒಂದು ಡೊಮೆಸ್ಟಿಕ್ ಪ್ರೆಷರ್ ಇಂದ ಈ ಒಂದು ಸೀಸ್ ಫೈರಿಗೆ ಇಸ್ರೇಲಿ ಲಾಬಿ ಆಗಲಿ, ಅದು ಅಮೆರಿಕಾದಲ್ಲಿ ಇರೋ ಒಂದು ಜಿವಿಶ್ ಲಾಬಿ ಆಗಲಿ, ಇವರೆಲ್ಲರೂ ಪ್ರೆಷರ್. ಯಾಕಂದ್ರೆ ಇಸ್ರೇಲ್ಗೂ ಕೂಡ ಸಾಕಷ್ಟು ಹಾನಿಯಾಗಿದೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಸ್ರೇಲ್ ಅನ್ಕೊಂಡಾಗ ಅವ್ರದ್ದು ಡೋಮ್ ಸಿಸ್ಟಮ್ ಅವೆಲ್ಲ ವರ್ಕ್ ಆಗಿಲ್ಲ ಇದಷ್ಟು. ಇವೆಲ್ಲ ಆದ್ಮೇಲೆ ಈ ಒಂದು ಕಂಪೌಂಡ್ ಎಫೆಕ್ಟ್ ಈ ಸೀಸ್ ಫೈರ್ ಅಂತ ಹೇಳ್ಬೋದು ನಾವು. ನಂಬರ್ 1. ನಂಬರ್ 2, ಎಷ್ಟು ದಿನ ಸಂಪರ್ಕದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ.